ತುಂಬಾನೇ ರುಚಿಕರವಾಗಿರುವಂತ ಫಿಶ್ ಫ್ರೈ ಅನ್ನ ಮಾಡಿ ಇವತ್ತು ನನ್ನ ಮಗ ತೋರಿಸ್ತಾ ಇದ್ದಾನೆ. ಹಾಗೆ ಈ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ನಕ್ಕು ನಕ್ಕು ಸಾಕಾಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ಮಸಾಲಾ ಫಿಶ್ ಫ್ರೈ ಅನ್ನ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆದ್ರೆ ಇವತ್ತು ಫಿಶ್ ಫ್ರೈ ಅನ್ನ ನಾನ್ ಮಾಡ್ತಾ ಇಲ್ಲ, ನನ್ನ ಮಗ ಮಾಡ್ತಾ ಇದ್ದಾನೆ. ಸೊ ಬೇಡ ಅಂದ್ರೂ ಕೇಳ್ತಾ ಇರ್ಲಿಲ್ಲ, ತುಂಬಾ ಹಠ ಮಾಡ್ತಾ ಇದ್ದ. ಅದ್ರಗೋಸ್ಕರ ಇವನ್ ಜೊತೆಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನೀವೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ ನಾವು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಹಾಗಿದ್ರೆ ತಡ ಮಾಡ್ದೇನೆ ಈ ಮಸಾಲೆ ಫಿಶ್ ಫ್ರೈ ನ ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ಮಾಡ್ತಾರಂತ ನನ್ನ ಮಗ ಇವತ್ತು ಹೇಳಿ ಕೊಡ್ತಾ ಇದ್ದಾನೆ. ಮೊದಲಿಗೆ ಇಲ್ಲಿ 1 kg ಆಗೋಷ್ಟು ಬಾಂಗಡ ಮೀನನ್ನ ತಗೊಂಡಿದೀವಿ. ಸೊ ಇದನ್ನ ಪೂರ್ತಿ ನಾನಿಲ್ಲಿ ಫ್ರೈ ಮಾಡ್ತಾ ಇಲ್ಲ, ಅರ್ಧ ಮಾತ್ರ ಇಲ್ಲಿ ಫ್ರೈ ಮಾಡ್ತಾ ಇದೀವಿ, ಅರ್ಧ kg ಅಷ್ಟು. ಮೊದಲಿಗೆ ನಾವಿಲ್ಲಿ ಫಿಶ್ ಕಬಾಬ್ ಪೌಡರ್ ಅನ್ನ ಅರ್ಧ ಮಾತ್ರ ಇಲ್ಲಿ ಸೇರಿಸ್ತಾ ಇದೀವಿ. 10 ರೂಪಾಯಿ ಒಂದು ಪಾಕೆಟ್ ಇರುತ್ತಲ್ಲ, ಅದು ಅರ್ಧ ಮಾತ್ರ ಇಲ್ಲಿ ಸೇರಿಸ್ತಾ ಇದೀವಿ. ಅಂದ್ರೆ ಮೊದಲೇ ನಾನು ಅರ್ಧವನ್ನ ಇಲ್ಲಿ ಯೂಸ್ ಮಾಡಿದ್ದೆ ಫ್ರೆಂಡ್ಸ್, ಅರ್ಧ ಮಾತ್ರ ಇಲ್ಲಿ ಇದರಲ್ಲಿ ಉಳಿದಿತ್ತು, ಅದಕ್ಕೋಸ್ಕರ ಅರ್ಧ ಪೂರ್ತಿ ಇಲ್ಲಿ ನನ್ನ ಮಗ ಸೇರಿಸಿದ್ದಾನೆ. ನಂತರ ಇಲ್ಲಿ ಸ್ವಲ್ಪನೇ ಅರಿಶಿನವನ್ನ ಕೂಡ ಸೇರಿಸ್ತಾ ಇದ್ದಾನೆ. 1 ಚಮಚದಷ್ಟು ಗರಂ ಮಸಾಲವನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದಾನೆ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿಯನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದಾನೆ. ನೀವು ಬೇಕಂದ್ರೆ ಜೀರಿಗೆ ಪುಡಿ ಕೂಡ ಸೇರಿಸ್ಕೋಬಹುದು. ನಂತರ ಇಲ್ಲಿ ಹುಣಸೆ ಹಣ್ಣಿನ ನೀರನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದಾನೆ. ಕೈ ಖಾರ ಆಗುತ್ತೆ ಬೇಡ ಅಂದ್ರೂ ಕೇಳ್ತಾ ಇರ್ಲಿಲ್ಲ, ಸೊ ನಾನೇ ಕಲಿಸ್ತೀನಿ ಅಂದ್ಬಿಟ್ಟು ಅವನೇ ಈಗ ಚೆನ್ನಾಗಿದನ್ನ ಮಿಕ್ಸ್ ಅನ್ನ ಮಾಡ್ತಾ ಇದ್ದಾನೆ. ಈಗ ಒಂದೊಂದಾಗಿ ಫಿಶ್ ಅನ್ನ ಈ ಮಸಾಲೆಯಲ್ಲಿ ಡಿಪ್ ಮಾಡ್ಕೋಬೇಕು ಈ ರೀತಿಯಾಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾವು ಮಾಡ್ತಾ ಇರುವಂತ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಈ ಫಿಶ್ ಫ್ರೈ ಅಂತೂ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಒಂದ್ಸತಿ ಆದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಇದನ್ನ ಇದೇ ರೀತಿ ಎಲ್ಲವನ್ನ ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡ್ತಾ ಇದ್ದಾನೆ ಅವನು. ಇದನ್ನ ಈ ರೀತಿ ಡಿಪ್ ಮಾಡಿಬಿಟ್ಟು 1-2 ತಾಸವರೆಗೂ ರೆಸ್ಟ್ ಮಾಡೋಕೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಜಾಸ್ತಿ ಹೊತ್ತು ಕೂಡ ಬಿಡಬಹುದು. ನಂತರ ಇಲ್ಲಿ 2 ತಾಸು ಆದ ನಂತರ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಮಾತ್ರ ನಾನಿಲ್ಲಿ ಸಾಂಬಾರ್ ಮಾಡಕ್ಕಂತ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಅರ್ಧ kg ಆಗೋಷ್ಟು ಫಿಶ್ ಅನ್ನ ಇವನು ಡಿಪ್ ಮಾಡಿದ್ದಾನೆ ಮಸಾಲೆಯಲ್ಲಿ. 2 ತಾಸು ಆದ ನಂತರ ಇಲ್ಲಿ ಫಿಶ್ ಫ್ರೈ ಅನ್ನ ಕೂಡ ಅವನೇ ಮಾಡಿ ತೋರಿಸ್ತಾ ಇದ್ದಾನೆ. ಸೊ ಇವನು ಫಿಶ್ ಫ್ರೈನ ಯಾವ ರೀತಿ ಮಾಡ್ತಾನಂತ ನೀವೇ ನೋಡಿ ಫ್ರೆಂಡ್ಸ್. ಸ್ವಲ್ಪನೇ ಎಣ್ಣೆಯನ್ನ ಇಲ್ಲಿ ಸೇರಿಸ್ತಾ ಇದ್ದಾನೆ. ನಿಮ್ಗೆ ರವೆ ಫಿಶ್ ಫ್ರೈ ಬೇಕಂದ್ರೆ ನೀವು ಇದನ್ನ ರವೆಯಲ್ಲಿ ಡಿಪ್ ಮಾಡಿ ಕೂಡ ಫ್ರೈ ಅನ್ನ ಮಾಡ್ಕೋಬಹುದು. ಬಾಂಬೆ ರವ ಅಂತ ಹೇಳ್ತಾರೆ, ಸೊ ವೈಟ್ ಕಲರ್ ಸಣ್ಣ ರವ ಅಂತ ಕೂಡ ಹೇಳ್ತಾರೆ, ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ರವೆಯಲ್ಲಿ ನೀವು ಸ್ವಲ್ಪ ಡಿಪ್ ಅನ್ನ ಮಾಡಿಬಿಟ್ಟು ಸ್ವಲ್ಪನೇ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೋಡ್ ಸೈಡ್ ಎಲ್ಲ ಸಿಗುವಂತ ಫಿಶ್ ಫ್ರೈ ಇಲ್ಲಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನನ್ನ ಮಗನ್ಗೆ ಇಲ್ಲಿ ಕೈಗೆ ಎಣ್ಣೆ ಸೀಳಿತು ಸ್ವಲ್ಪನೇ, ಯಾವ ರೀತಿ ಭಯಪಟ್ಟ ಅವನು ಅಂದ್ಬಿಟ್ಟು, ಆದ್ರೂ ಕೂಡ ಬಿಡ್ತಾ ಇಲ್ಲ. ಸೊ ನಾನೇ ಫ್ರೈ ಮಾಡ್ತೀನಿ ಅಂತ ಹಠ ಮಾಡಿ ಫ್ರೈ ಮಾಡ್ತಾ ಇದ್ದ ಅವನು. ಫ್ರೆಂಡ್ಸ್, ಇದೇ ರೀತಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಚೆನ್ನಾಗಿ ಎಲ್ಲವನ್ನ ಫಿಶ್ ಫ್ರೈ 2 ಬದಿಗೆ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ತವಾ ಫ್ರೈ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು, ಹಾಗೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಕೆಲವರು ಫಿಶ್ ಅನ್ನ ಡಿಪ್ ಫ್ರೈ ಅನ್ನ ಮಾಡ್ತಾರೆ. ಸೊ ಡಿಪ್ ಫ್ರೈ ಮಾಡೋದ್ರಿಂದ ಬಾಯಲ್ಲಿ ಎಣ್ಣೆನೆ ಬರುತ್ತಾ ಇರುತ್ತೆ, ಸೊ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ. ಈ ರೀತಿ ಮಸಾಲಾ ಫಿಶ್ ಫ್ರೈನ ಇನ್ನೂವರೆಗೂ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಈ ರೆಸಿಪಿಯನ್ನು ಒಂದ್ಸತಿ ಆದ್ರೂ ಟ್ರೈ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪನೇ ಎಣ್ಣೆಯಲ್ಲಿ ಕೂಡ ನೀವು ಫ್ರೈ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.